ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 41ನೇ ಅಧ್ಯಾಯ 17ನೇ ವಾಕ್ಯ. ಬಡವರು ದರಿದ್ರರು ನೀರನ್ನು ಹುಡುಕಿ ಕಾಣದೆ ಬಾಯಾರಿಕೆಯಿಂದ ನಾಲೆಗೆ ಒಣಗಿದಾಗ ಯೆಹೋವನಾದ ನಾನೇ ಅವರನ್ನು ಆಲೈಸುವೆನು. ಇಸ್ರಾಯೇಲ್ ದೇವರಾಗಿರುವ ನಾನು ಅವರನ್ನು ಕೈ ಬಿಡೆನು. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ ಚಾಪ್ಟರ್ 41 ವರ್ಡ್ 17. When my people in their need look for water, when their throat are dry with thirst, then I the Lord will answer their prayer. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ವಾಕ್ಯಭಾಗದಲ್ಲಿ ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ಶರಣಂಥ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಅಂದ್ಕೊಂಡಿರ್ಬೋದು ನಾವು ನಮ್ಮ ಪರಿಸ್ಥಿತಿಗಳು ನೋಡಿ, ಕಷ್ಟ ನೋಡಿ, ಕೊರತೆ ನೋಡಿ, ನಿರಾಸೆ ನೋಡಿ, ನಿರುತ್ಸಾಹ ನೋಡಿ ಅಂದ್ಕೊಂಡಿರ್ಬೋದು. ದೇವರು ನಮಗೆ ಸಹಾಯ ಯಾವಾಗ ಮಾಡ್ತಾರೆ, ಅಥವಾ ನಮಗೆ ಪರಿಸ್ಥಿತಿಯಿಂದ ಯಾವಾಗ ಬಿಡಿಸ್ತಾರೆ, ಯಾವಾಗ ನಾವು ಈ ಕಷ್ಟದಿಂದ ಪಾರಾಗೋದು, ಸಮಸ್ಯೆಗಳಿಂದ ದೂರ ಯಾವಾಗ ಆಗೋದು ನಾವು ಅಂತ ಅಂದ್ಕೋತಿರ್ಬೋದು. ಆ ದುಃಖ ನಿರಾಸೆ ನಿಮ್ಮಲ್ಲಿರ್ಬೋದು. ಆದರೆ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ನೀನು ಬಡವನಾಗಿರ್ಬೋದು, ನೀನು ದರಿದ್ರನಾಗಿರ್ಬೋದು, ಕೊರತೆಯಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ನೀನು ಬಾಯಾರಿಕೆಯಲ್ಲಿರ್ಬೋದು, ಆಹಾರದ ಕೊರತೆ ಇರ್ಬೋದು, ನಾನೇ ಯೆಹೋವನಾದ ನಾನೇ ನಿನ್ನನ್ನು ಕನಿಕರಿಸುವ ದೇವರಾಗಿದ್ದೇನೆ, ನಿನ್ನ ಆಧರಿಸುವ ದೇವರಾಗಿದ್ದೇನೆ, ನಿನಗೆ ಸಹಾಯ ಮಾಡುವ ದೇವರಾಗಿದ್ದೇನೆ ಅಂತ ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮಗೆ ವಾಗ್ದಾನ ಮಾಡ್ತಾರೆ. ನಾವು ನೋಡೋಣ ಇನ್ನೊಂದು ವಾಕ್ಯ ಭಾಗ, ಕೀರ್ತನೆ ಭಾಗ 68ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಸ್ಯಾಮ್ಸ್ 68 ವರ್ಡ್ 19. ಪ್ರತಿದಿನ ನಮ್ಮ ಭಾರವನ್ನು ಹೊರುವ ನಮ್ಮನ್ನು ರಕ್ಷಿಸುವ ದೇವರಿಗೆ ಸ್ತುತಿ ಹೊಂದಲಿ. ದೇವರಿಗೆ ಸ್ತೋತ್ರ. ದೇವರು ಯಾರಾಗಿದ್ದಾರೆ ಅಂದರೆ ಪ್ರತಿದಿನ ನಮ್ಮ ಭಾರವನ್ನು ನಾನು ಹೊರ್ತೇನೆ ಅಂತ ಹೇಳ್ತಾರೆ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ ಲ್ಯಾಮೆಂಟೇಷನ್ ಚಾಪ್ಟರ್ 3, ನಾನು ನಿಮ್ಮನಿಗೆ ಪ್ರತಿದಿನವೂ ನನ್ನ ಹೊಸ ಹೊಸ ಕೃಪೆಗಳನ್ನ ಸುರಿಸ್ತೀನಿ ಅಂತ ಹೇಳ್ತಾರೆ. ನೆನ್ನೆ ಇದ್ದ ಪರಿಸ್ಥಿತಿಯಲ್ಲಿ ನಾವು ಇವತ್ತಿರಕ್ಕೆ ಬಿಡಲ್ಲ, ಅಥವಾ ಕಳೆದೋದ ಸಂಗತಿಗಳೆಲ್ಲ ಚಿಂತೆ, ದುಃಖ, ಬಾಧೆ ಅನುಭವಿಸ್ತೀರ. ಮುಂಜಾನೆ ಸಹ ಅವರು ನಮ್ಮನ್ನು ಹೊಸ ಸಮಾಧಾನದಿಂದ, ಬಲದಿಂದ, ನಿರೀಕ್ಷೆಯಿಂದ, ಕೃಪೆಯಿಂದ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ನಮ್ಮ ಜೀವಿತಗಳು ಹಾಗೆ ತಾನೇ ಇರೋದು. ಆಗಿಲ್ಲದೆ ಇದ್ದರೆ ಹೇಗಿರ್ತಿತ್ತು ಅಂದರೆ ಈ ದಿನಗಳು ನಾವು ಕಾರಣಕ್ಕೆ ಆಗ್ತಿರಲಿಲ್ಲ. ದೇವರಿಗೆ ಸ್ತೋತ್ರ. ನಂಬಿಗಸ್ತರಾಗಿ ನಡೆಸ್ತಾ ಇದ್ದಾರೆ. ಆಮೇನ್. ನಂಬಿಗಸ್ತರಾಗಿ ನಮ್ಮ ಭಾರವನ್ನು ಹೊರ್ತಾ ಇದ್ದಾರೆ. ನಮ್ಮನ್ನು ಹೊಸ ಹೊಸ ಕೃಪೆಗಳನ್ನು ತುಂಬಿಸ್ತಿದ್ದಾರೆ. ನಿರೀಕ್ಷೆಗಳನ್ನ, ಬಲವನ್ನು, ನಂಬಿಕೆಯನ್ನು ಕೊಟ್ಟು ನಡೆಸ್ತಿದ್ದಾರೆ. ಆಮೇನ್. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ನಿನಗೆ ಕೊರತೆ ಚಿಂತೆ ಏನೇ ಇರ್ಬೋದು, ನಾನೇ ಅದನ್ನು ಪೂರೈಸುವ ದೇವರಾಗಿದ್ದೇನೆ, ನಾನು ನಡೆಸುವ ದೇವರಾಗಿದ್ದೇನೆ, ಆಧರಿಸುವ ದೇವರಾಗಿದ್ದೇನೆ, ನಂಬಿಗಸ್ತನಾಗಿದ್ದೇನೆ, ಮುಂದೆಯೂ ನಡೆಸುವಾತನಾಗಿದ್ದೇನೆ ಅಂತ ಹೇಳ್ತಾರೆ. ಆಮೇನ್. ಹಾಗಾಗಿ ನಂಬಿಗಸ್ತರನ್ನು ಕರ್ತನಲ್ಲಿ ಭರವಸೆ ಇಡೋಣ. ಕರ್ತನ ತಾನೇ ನಮ್ಮನ್ನು ಆಧರಿಸುವ ದೇವರಾಗಿದ್ದಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನೀವು ಬಡವರಾಗಿರ್ಬೋದು, ದೀನರಾಗಿರ್ಬೋದು, ದರಿದ್ರರಾಗಿರ್ಬೋದು, ಕೊರತೆಯಲ್ಲಿರ್ಬೋದು, ಬಲಹೀನತೆಯಲ್ಲಿರ್ಬೋದು, ಸಮಸ್ಯೆ ನಿಮಗಿರ್ಬೋದು, ನಾನು ಅದನ್ನು ಬಿಡಿಸ್ತೇನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನನ್ನ ನೀತಿಯ ಹಸ್ತದಿಂದ ನಿಮ್ಮನ್ನು ಆಧರಿಸ್ತೇನೆ ಅಂತ ಹೇಳ್ತೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನಾವು ನಿರೀಕ್ಷಿಸುವುದಕ್ಕಿಂತಲೂ, ನಾವು ಬಯಸುವುದಕ್ಕಿಂತಲೂ ಅಧಿಕವಾದ ಕಾರ್ಯವನ್ನು ನೀವು ಕ್ರಿಸ್ತನಲ್ಲಿ ಮಾಡ್ತೀರಾ. ನಮ್ಮನ್ನು ಆಧರಿಸ್ತೀರಾ, ನಮ್ಮನ್ನು ಪೋಷಿಸ್ತೀರಾ, ಸಂರಕ್ಷಿಸ್ತೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತನಾದ ದೇವರೇ, ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ. ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.